ನಮಸ್ಕಾರ ಪ್ರಜಾ ನ್ಯೂಸ್ಗೆ ಸ್ವಾಗತ. ನಾನು ವಸಂತ್. ಏರ್ಬೇಸ್ ಉಡೀಸ್ ಬಗ್ಗೆ ಪಾಕಿಸ್ತಾನ ಒಪ್ಕೊಂಡಿದೆ. ಭಾರತ ನಡೆಸಿದಂಥ ದಾಳಿಯಲ್ಲಿ ಏರ್ಬೇಸ್ ಉಡೀಸ್ ಆಗಿತ್ತು. ಈ ಬಗ್ಗೆ ಮೊದಲೆಲ್ಲ ಇಲ್ಲ, ನಮ್ಮಲ್ಲಿ ಯಾವುದೇ ರೀತಿ ಹಾನಿಯಾಗಿಲ್ಲ ಅಂತ ಹೇಳ್ತಾ ಇದ್ದಂಥ ಪಾಕಿಸ್ತಾನ ಈಗ ಒಪ್ಕೊಂಡಿದೆ. ಏರ್ಬೇಸ್ ಉಡೀಸ್ ಆಗಿರೋದ್ರ ಬಗ್ಗೆ ಒಪ್ಪಿಕೊಂಡಿದೆ ಪಾಕಿಸ್ತಾನದ ಪ್ರಧಾನಿಯೇ ಹೇಳಿಕೆ ಕೊಟ್ಟಿದ್ದಾರೆ. ಕೊನೆಗೂ ಭಾರತದಿಂದ ಆದಂತಹ ದಾಳಿಯಲ್ಲಿ ಏರ್ಬೇಸ್ಗಳು ಉಡೀಸ್ ಆಗಿದ್ರ ಬಗ್ಗೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ ಕೊಟ್ಟಿದ್ದಾರೆ. ಏರ್ಬೇಸ್ ಉಡೀಸ್ ಬಗ್ಗೆ ಕೊನೆಗೂ ಒಪ್ಕೊಂಡಿದೆ ಪಾಕಿಸ್ತಾನ. ಭಾರತದಿಂದ ದಾಳಿಯಾದ ಬಗ್ಗೆ ಪಾಕಿಸ್ತಾನ ಒಪ್ಕೊಂಡಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೂರ್ ಖಾನ್ ಏರ್ಬೇಸ್ಗೆ ಭಾರತ ದಾಳಿ ಮಾಡಿತ್ತು. ಆ ಏರ್ಬೇಸ್ ಉಡೀಸ್ ಆಗಿದೆ. ನಮ್ಮ ಸೇನೆ ದಾಳಿಯ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದೆ, ನಮ್ಮ ಸೇನೆ ದಾಳಿಯ ಬಗ್ಗೆ ಮಾಹಿತಿ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಏರ್ಬೇಸ್ ಉಡೀಸ್ ಬಗ್ಗೆ ಒಪ್ಕೊಂಡಿದೆ ಪಾಕಿಸ್ತಾನ. ಮೊದಲೆಲ್ಲ ಹಸಿ ಸುಳ್ಳುಗಳನ್ನು ಹೇಳ್ತಾ ಇತ್ತು. ನಾವು ಭಾರತದ ಮಿಸೈಲ್ಗಳನ್ನು ಹೊಡೆದಾಕ್ಬಿಟ್ಟಿದ್ದೀವಿ, ಡ್ರೋನ್ಗಳನ್ನು ಹೊಡೆದಾಕ್ಬಿಟ್ಟಿದ್ದೀವಿ ಅಂತೆಲ್ಲ ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಂಥ ಪಾಕಿಸ್ತಾನ ನಮ್ಮಲ್ಲಿ ಯಾವುದೇ ರೀತಿ ಹಾನಿಯಾಗಿಲ್ಲ ಅಂತೆಲ್ಲ ಹೇಳ್ಕೊತಾ ಇತ್ತು. ಯಾವುದೇ ರೀತಿ ಹಾನಿಯಾಗಿಲ್ಲ, ಯಾವ ಏರ್ಬೇಸ್ಗಳಿಗೂ ಹಾನಿಯಾಗಿಲ್ಲ ಅಂತೆಲ್ಲ ಹೇಳ್ಕೊತಾ ಇದ್ದಂತಹ ಪಾಕಿಸ್ತಾನ ಈಗ ನಮ್ಮ ಏರ್ಬೇಸ್ಗಳು ಉಡೀಸ್ ಆಗಿವೆ ಅಂತ ಒಪ್ಕೊಂಡಿದೆ. ಭಾರತ ನಡೆಸಿದಂಥ ದಾಳಿಯಲ್ಲಿ ನೂರ್ ಖಾನ್ ಏರ್ಬೇಸ್ ಸಂಪೂರ್ಣವಾಗಿ ಉಡೀಸ್ ಆಗಿ ಹೋಗಿದೆ, ಛಿದ್ರವಾಗಿ ಹೋಗಿದೆ ಅನ್ನುವಂಥದ್ದನ್ನ ಸ್ವತಃ ಬೇರಾರು ಅಲ್ಲ, ಸ್ವತಃ ಪಾಕ್ ಪ್ರಧಾನಿಯೇ ಒಪ್ಕೊಂಡಿದ್ದಾರೆ. ನಮ್ಮ ಸೇನೆ ದಾಳಿಯ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದೆ ಅಂತ ಹೇಳಿದ್ದಾರೆ. बैलिस्टिक मिसाइल अभी लॉन्च किए हैं. एक नूर खान एयरपोर्ट पे गिरा है और कुछ और दूसरे इलाकों में गिरे हैं. 9 और 10 की